ಹೂತಿಟ್ಟ ಆರೋಪ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಇವತ್ತೇ ಹೊರಗೆ ತೆಗೆಯಲಾಗತ್ತಾ ಅನ್ನೋದೊಂದು ಪ್ರಶ್ನೆ. ಧರ್ಮಸ್ಥಳ ಕಾಡಿನಲ್ಲಿ ಹಿಂದೆ ಉತ್ಖನನ ನಡೆಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಮಾಧಿಯನ್ನ ಅಗೆಯೋದಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸ್ಐಟಿ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಉತ್ಖನನ ಮಾಡಲಾಗುತ್ತೆ. ಪ್ರತಿ ಸಮಾಧಿ ಅಗೆಯೋದಕ್ಕೆ 4 ಗಂಟೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಕನಿಷ್ಠ 6 ಅಡಿಯಷ್ಟು ಭೂಮಿ ಅಗೆಯಲಿದ್ದಾರೆ ಸಿಬ್ಬಂದಿ. ಸಾಕ್ಷಿದಾರ ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಮಾಡ್ತಾರೆ. ಉತ್ಖನನ ವೇಳೆ ಅಸ್ಥಿಪಂಜರ ಸಿಕ್ಕರೆ ಅದನ್ನ FSLಗೆ ರವಾನೆ ಕೂಡ ಮಾಡಲಾಗುತ್ತೆ. ನೋಡಿ, ಇದು ಈ ಪ್ರಕರಣದ ಮೇಜರ್ ಆದಂತ ಒಂದು ಘಟ್ಟ, ಪ್ರಮುಖವಾದಂತ ಘಟ್ಟಕ್ಕೆ ಈ ಪ್ರಕರಣ ಬಂದು ನಿಂತಿದೆ. ಆ ಪ್ರಕರಣದ ಮೇಜರ್ ಡೆವಲಪ್ಮೆಂಟ್ ಏನು ಅಂತ ಅಂದ್ರೆ, ಅಲ್ಲಿ ಅಸ್ಥಿಪಂಜರ ಇದೆಯಾ ಅನ್ನೋದು ಒಂದು, ಜೊತೆಗೆ ಎಲ್ಲೆಲ್ಲಿ ಶವಗಳನ್ನೇ ಹೂತ್ ಹಾಕಲಾಗಿತ್ತು ಅನ್ನೋದು ಒಂದು. ಸೊ ಇವತ್ತು ಈ ಉತ್ಖನನ ಮಾಡಲಾಯಿತು ಅನ್ನೋದಾದ್ರೆ ಇವತ್ತೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಇವತ್ತೇ ಉತ್ಖನನ ಮಾಡಿದ್ದಾಗಿದ್ದಲ್ಲಿ ಒಂದು 6 ಫೀಟ್ ಜಾಗ ಅಲ್ಲೇನಿದೆ ಅದನ್ನು ಅಗಿಬೇಕು ಅಂತ ಹೇಳ್ತಾ ಇದ್ದಾರೆ. 6 ಫೀಟ್ ಅಗದ ನಂತರವೂ ಅಸ್ಥಿಪಂಜರ ಏನಾದರೂ ಸಿಕ್ತು ಅಂತ ಅಂದರೆ ಅದನ್ನೇ FSLಗೆ ರವಾನೆ ಮಾಡ್ತಾರೆ. ಅದು ಒಂದು ಭಾಗ, ಅಂದರೆ ಈ ತನಿಖೆಯ ಒಂದು ಭಾಗ. ಬಟ್ ಅದು ಮೇಜರ್ ಟ್ವಿಸ್ಟ್ ಆಗತ್ತೆ. ಹೌದು, ಅಲ್ಲಿ ಅಸ್ಥಿಪಂಜರ ಇದೆ ಅನ್ನೋದೇ ಅದು ಮೇಜರ್ ಟ್ವಿಸ್ಟ್ ಆಗೋದು. ಆತ ಹೇಳ್ತಾ ಇರೋದು ಹಾಗಿದ್ರೆ ಸತ್ಯಾನ ಅನ್ನೋ ಪ್ರಶ್ನೆ ಇಲ್ಲಿವರೆಗೂ ಏನಿದೆ ಅದಕ್ಕೆ ಒಂದು ಮೇನ್ ಲೀಡ್ ಅಂತ ಸಿಗತ್ತೆ. ಅಕಸ್ಮಾತ್ ಅಲ್ಲಿ ಏನಾದರೂ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ ಅಂತಂದರೆ ಆತ ಮತ್ತೆ ಹೇಳ್ಬೋದು, ಇಲ್ಲ ನಾನು ಇಲ್ಲೇ ಆ ಶವವನ್ನು ಹೂತು ಹಾಕಿದ್ದು, ಇನ್ನೂ ಅಗಿರಿ ಅಂತ ಹೇಳ್ಬೋದು. ಆಗ ಸಮಯ ಸ್ವಲ್ಪ ಜಾಸ್ತಿನೂ ಬೇಕಾಗತ್ತೆ. ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ, ಒಂದು ಜಾಗವನ್ನು ಅಗಿಯೋದಕ್ಕೇನೆ, ಈಗ ಆತಗೇನು 13 ಜಾಗ ಅಂತ ಪಾಯಿಂಟ್ ಮಾಡಿದಾನಲ್ಲ, ಅದರಲ್ಲಿ ಒಂದು ಜಾಗವನ್ನು ಅಗಿಯೋದಕ್ಕೇನೆ ಒಂದು 5 ತಾಸು ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲಿ AC ಕಂಪಲ್ಸರಿ ಇರಲೇಬೇಕಾಗತ್ತೆ, ಜೊತೆಗೆ FSLನವರು ಕೂಡ ಇರಬೇಕಾಗತ್ತೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳಿರಬೇಕಾಗತ್ತೆ, ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ, ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳೇ ಅಲ್ಲಿ ಇರಬೇಕಾಗತ್ತೆ, ಅಗಿಯೋದಕ್ಕೆ ಶುರು ಮಾಡಬೇಕಾಗತ್ತೆ, ಅಲ್ಲಿ ಸಿಕ್ಕಿದ್ರೆ ಅದನ್ನೆಲ್ಲ ಹೊರಗೆ ತೆಗಿಬೇಕಾಗತ್ತೆ. ಸೊ ಒಂದು 5 ಅವರ್ ಬೇಕಾಗುತ್ತೆ ಒಂದು ಅಸ್ಥಿಪಂಜರವನ್ನು ಅಲ್ಲಿ ಇದ್ದರೆ ಹೊರಗೆ ತೆಗೆಯೋದಕ್ಕೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಪರೀತವಾಗಿ ಮಳೆ ದಕ್ಷಿಣ ಕನ್ನಡ ಭಾಗದಲ್ಲಿ ಆಗ್ತಾ ಇರೋದು ಸುಮಾರು ತಿಂಗಳುಗಳಿಂದ. ನಿನ್ನೇನು ಮಳೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಅರ್ಧಕ್ಕೇನೆ ಸ್ಟಾಪ್ ಮಾಡಿದ್ದಾರೆ ಆ ಜಾಗವನ್ನು ಗುರುತಿಸೋದು. ಹಾಗಾಗಿ ಇವತ್ತು ಕೂಡ ಮಳೆ ಏನಾದರೂ ಅಡ್ಡಿಪಡಿಸ್ತು ಅಂತಂದರೆ ಇವತ್ತು ಉತ್ಖನನೂ ಆಗಲ್ಲ, ಸ್ಥಳ ಮಹಾಜರು ಮಾಡೋದು ಕೂಡ ಬಹುತೇಕವಾಗಿ ಡೌಟ್ ಇದೆ. ಬಟ್ ಈಗ ಸದ್ಯಕ್ಕೆ ಬೆಳಗ್ಗೆ ನಾವು ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಮಳೆ ಇಲ್ಲ. ಸಮಯ ಹೋಗ್ತಾ ಇದ್ದಾಗೇ ಮಳೆ ಹೆಚ್ಚಾಯಿತು ಅಂತಂದರೆ ಯಾವ ಕೆಲಸನೂ ಇವತ್ತು ಆಗಲ್ಲ. ಸೊ ಮಳೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇವತ್ತು ಏನೇನು ಕೆಲಸ ಎಷ್ಟೆಷ್ಟು ಮಟ್ಟಿಗೆ ಮುಕ್ತಾಯ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಇನ್ನೂ ಒಂದು ವಿಚಾರ, ಒಂದೊಂದೇ ಜಾಗವನ್ನು ಇವರು ಅಗೆದುಕೊಂಡು ಹೋಗ್ತಾರೆ ಅಂತಂದರೆ ಅದಕ್ಕೆ 5 ತಾಸು ಬೇಕಾಗತ್ತೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ಸಮಯ ಜಾಸ್ತಿ ಬೇಕಾಗತ್ತೆ. ಇನ್ನೂ ಸಾಕಷ್ಟು ಸ್ಥಳ ಮಹಾಜರು ಮಾಡೋದು ಬಾಕಿ ಇದೆ. ಹಾಗಾಗಿ ಆ ಕಡೆ ಸ್ಥಳ ಮಹಾಜರು ಮಾಡ್ತಾರೋ, ಈ ಕಡೆ ಉತ್ಖನನ ಮಾಡ್ತಾರೋ ಪ್ರಶ್ನೆ ಇದೆ ಅಲ್ವಾ. ಹಾಗಾಗಿ ಒಂದು 5 ಅಂತ ಏನಾದರೂ ಇವ್ರು ಪ್ಲ್ಯಾನ್ ಮಾಡಿಕೊಂಡ್ರೆ, ಯಾಕಂದರೆ ಆ ಉತ್ಖನನ ಮಾಡಬೇಕಾದ್ರೆ AC ಅಲ್ಲಿ ಸ್ಥಳದಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ರು. ಸೊ ಒಂದು ಜಾಗದಲ್ಲಿ ಅವ್ರು ನಿಂತ್ಕೊಂಡು 5 ಕಡೆ ಅಟ್ ಎ ಟೈಮ್ ಏನಾದರೂ ಮಾಡಿದ್ರು ಅಂತ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಸಮಯ ಉಳಿತಾಯ ಆಗತ್ತೆ. ಬಟ್ ಇಲ್ಲಿ ಟೀಮ್ ರಚನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು ಟೀಮು ಸ್ಥಳ ಮಹಾಜರಿಗೆ ಅಂತ, ಒಂದು ಟೀಮು ಉತ್ಖನನ ಮಾಡೋದಕ್ಕೆ ಅಂತ. ಅಕಸ್ಮಾತ್ 5 ಒಟ್ಟಿಗೆ ಮಾಡ್ತೀವಿ ಅಂತಂದರೆ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ, 5 ಗುಂಡಿನ ಅಗಿಬೇಕಾಗತ್ತಲ್ಲ, ಅದಕ್ಕೋಸ್ಕರ.